ಇವತ್ತು ಲಿಂಗದ ಬಗ್ಗೆ ನಿಮಗೆಲ್ಲ ಹೇಳಿದ್ರು ಅವರು. ಈಗ ಎಷ್ಟೋ ಜನ ಹೇಳ್ತಾರೆ ನಾವೆಲ್ಲ ಲಿಂಗಾಯತರು ಅಂತ ಹೇಳ್ತಾರೆ. ಆದ್ರೆ ಕೊಳ್ಳಾಗ ಲಿಂಗ ಹೇಳಿದ್ರೆ ನಾಪತ್ತೆ, ಕೊಳ್ಳಾಗ ಲಿಂಗನ ಇಲ್ಲ. ನಾವು ಹೆಂಗೆ ಲಿಂಗಾಯತರ ಅನಿಸ್ಕೋತೇವಿ? ಈ ಲಿಂಗಾಯತರಂದ್ರೆ ಮತ್ತೆ ಇದ್ರಾಗ ಸಪ್ರೇಟ್ ಇಲ್ಲ. ನಾವು ಕುರುಬ್ರು ಬೇರೆ, ರೆಡ್ಡಿಯರು ಬೇರೆ, ಪಂಚಮಸಾಲಿಯರು ಬೇರೆ, ಇವು ಮಡಿವಾಳರು ಬೇರೆ, ಇವು ಯಾವ ಜಾತಿ ಎಲ್ಲರೂ ಲಿಂಗಾಯತರೊಳಗೆ ಬರ್ತಾರೆ. ಮಡಿವಾಳ ಮಾಚಿದೇವನು ಕೊಳ್ಳಾಗ ಲಿಂಗ ಕಟ್ಟಿದ್ದ, ಏಮ್ ರೆಡ್ಡಿ ಮಲ್ಲಮ್ಮನು ಕೊಳ್ಳಾಗ ಲಿಂಗ ಕಟ್ಟಿದ್ಲ, ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮನು ಸಹಿತ ದಿನನಿತ್ಯ ಲಿಂಗ ಪೂಜೆಯನ್ನು ಮಾಡಿ ಪಾದೋದಕ, ಗುರುವಿನ ಪಾದೋದಕವನ್ನು ಆ ತಾಯಿ ಸೇವಿಸ್ತಿದ್ಲ ದಿನ. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ನೂಲಿಯ ಚಂದಯ್ಯ, ಅಡಪದ ಅಪ್ಪಣ್ಣ, ಕುರುಬ ಗೊಳ್ಳಾಲೇಶ, ಗೊತ್ತದ ನನಗೆ ಕುರುಬ ಗೊಳ್ಳಾಲೇಶ ಎಂಥ ಅದ್ಭುತ ರೀ ಅವ. ಎದುರೊಳಗೆ ಲಿಂಗ ಕಣ್ಣ ಅಂತಂದ್ರೆ ಅವ ನಾವೆಲ್ಲ ಲಿಂಗವನ್ನು ನಾವೆಲ್ಲ ಕಟ್ಕೋತೇವೆ. ಆದ್ರೆ ಒಂದು ಪವಾಡ ಆ ಕುರುಬ ಗೊಳ್ಳಾಳೇಶನ ಒಂದು ಕತೆ ಹೇಳುತ್ತೇನೆ ನಮಗೆ. ಕೇಳಿರಲ್ಲ ಈ ಹೆಸರು ಕುರುಬ ಗೊಳ್ಳಾಳೇಶ? ಗೋಲ್ಗೇರಿ ಕುರುಬ ಗೊಳ್ಳಾಳೇಶ ದೊಡ್ಡ ಶಿವಯೋಗಿ ಅವ. ಅವನ ಜೀವನದೊಳಗೆ ಎಂಥ ಪವಾಡ ಅಂತಂದ್ರೆ, ನೀವು ಹೆಂಗೆ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಇಲ್ಲಿಂದ ಅಚ್ಚ ಮಲ್ಲಿಗೆ ಹೂವು ಮೆಚ್ಚಿಕೋರೋ ಮಲ್ಲಯ್ಯ, ನಡಿ 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 ಹೋಗು ನಡಿ ಶ್ರೀಶೈಲ ಮಲ್ಲಯ್ಯನ ನೋಡೋಣ ನಡಿ ಅಂತ ತಿಳ್ಕೊಂಡು ಎಷ್ಟು ಚಂದ ಭಜನ ಮಾಡ್ಕೋತ ಮಲ್ಲಯ್ಯನ ಭಕ್ತಿ ಗೀತೆ ಆಡ್ಕೋತ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಹೆಂಗೆ ನೀವು ಪಾದಯಾತ್ರೆಗೆ ಹೋಗ್ತಿರಲ್ಲ ಹಂಗೆ ಎಲ್ಲ ಭಕ್ತರು ಪಾದಯಾತ್ರೆಗೆ ಹೊಂಟಿದ್ರು. ಇದು ಯಾರಿಗೆ ಗೊತ್ತಾತಂದ್ರೆ ಗೊಳ್ಳಾಳೇಶಿಗೆ ಗೊತ್ತಾತು. ಎಲ್ಲರೂ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಹೊಂಟಿದ್ದು ಇವನಿಗೆ ಕಿವಿಗೆ ಬಿತ್ತು. ಆವಾಗ ಆ ಗೊಳ್ಳಾಳೇಶ ಏನು ಮಾಡಿದ ಅಂತಂದ್ರೆ, ನೀವು ಶ್ರೀಶೈಲಕ್ಕೆ ಹೊಂಟಿರೇನೋ? ಹೌದು, ನಾವು ಶ್ರೀಶೈಲಕ್ಕೆ ಹೊಂಟೇವಿ. ನೀವು ಶ್ರೀಶೈಲಕ್ಕೆ ಹೋಗಿ ಬರುವಾಗ ಏನು ಮಾಡ್ರಿ ಅಂತಂದ್ರೆ, ನನಗೆ ಲಿಂಗ ಕಟ್ಕೋಬೇಕಂತ ನನಗೆ ಭಾಳ ಆಸೆ ಆಗ್ಯದ. ಅದಕ್ಕೆ ನೀವೇನು ಮಾಡ್ಬೇಕಂತಂದ್ರೆ ಶ್ರೀಶೈಲದಿಂದ ಮರಳಿ ಬರುವಾಗ ನನಗೆ ಲಿಂಗ ತಂದು ಕೊಡ್ರಿ ಅಂತ ತಿಳ್ಕೊಂಡು ಶ್ರೀಶೈಲಕ್ಕೆ ಹೋಗೋ ಜನಗಳ ಕೈಯಾಗ ರೊಕ್ಕ ಕೊಟ್ಟು ಆ ಗೊಳ್ಳಾಳೇಶ ಹೇಳಿದ, ಲಿಂಗ ತೊಂಬರ್ರಿ ಅಂತ ಹೇಳಿದ. ಇವ್ರು ಹೋದ್ರೆ ಆಯಿತು ತೊಂಬರ್ತೇವೆ ಗೊಳ್ಳಾಳೇಶ ನಿನಗೆ ಲಿಂಗ ಅಂತ ತಿಳ್ಕೊಂಡು ಹೇಳಿದಾಗ ಹೋದರು. ಹೋಗಿ ಶ್ರೀಶೈಲಕ್ಕೆ ಹೋಗಿ ಮತ್ತೆ ಮರಳಿ ಬರಾಕತ್ತಿದ್ರು ಅದ ಊರಿನ ಮೇಲೆ ಪಾದಯಾತ್ರೆ ಮಾಡಿ. ಅವಾಗ ಗೊಳ್ಳಾಳೇಶಿಗೆ ಗೊತ್ತಾತು, ಇವರು ಹೋಗುವಾಗ ಇವ್ರ ಕೈಯಾಗ ರೊಕ್ಕ ಕೊಟ್ಟಿದ್ದೆ ನಾ ಲಿಂಗ ತೊಂಬ ಅಂತ, ಇವ್ರು ಮರಳಿ ಬರಾಕತ್ತಾರ ಅಂತ ತಿಳ್ಕೊಂಡು ಮತ್ತೆ ಗೊಳ್ಳಾಳೇಶ ಹೋಗಿ ನಿಮಗೆ ಲಿಂಗ ತೊಂಬ ಅಂತೇಳಿದೆ, ಲಿಂಗ ಕೊಡ್ರಿ ಅಂತಂದಾಗ ಅವ್ರು ಹೋಗಾಗ ರೊಕ್ಕ ಇಸ್ಕೊಂಡವರು ಮರ್ತ ಬಂದಿದ್ದಾರೆ, ಅವ್ರು ಲಿಂಗನ ತಂದಿದ್ದಿಲ್ಲ. ಅವಾಗ ಅವ್ರು ಏನು ಮಾಡ್ತಾರಂದ್ರೆ, ಕುರಿ ಇಕ್ಕೇನು ಬರ್ತದಲ್ಲ, ಕುರಿ ಇಕ್ಕಿ ತಗೊಂಡ ಆ ಗೊಳ್ಳಾಳೇಶಿಗೆ ಕೊಟ್ಟರು. ಇದ ನೋಡಿ ಲಿಂಗ ಅಂದರೆ ಲಿಂಗ ಅಂತ ಇದಕ್ಕೆ ಕರೀತಾರೆ, ಇದನ್ನು ನೀ ಪೂಜೆ ಮಾಡು ಅಂತ ತಿಳ್ಕೊಂಡು ಆ ಜಂಗಮ ಮೂರ್ತಿ ಆ ಗೊಳ್ಳಾಳೇಶ ಕುರಿ ಇಕ್ಕಿ ಕೊಟ್ಟಾಗ ಅವ ಅದ ಲಿಂಗ ಅಂತ ತಿಳ್ಕೊಂಡ. ಯಾವುದು? ಕುರಿ ಇಕ್ಕಿನ ಲಿಂಗ ಅಂತ ತಿಳ್ಕೊಂಡ. ಏನು ಮಾಡಿದ? ದಿನ ಪೂಜೆ ಮಾಡೋದು ದಿನ ಪೂಜೆ ಮಾಡಕತ್ತ. ಅವನಲ್ಲಿ ಎಂಥ ಅದ್ಭುತವಾದ ಶಕ್ತಿ ಬತ್ತಂದ್ರೆ, ಆ ಇಕ್ಕಿನೇ ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡುವಾಗ ಅವರ ತಂದೆ ಬೈತಾನಂತ, ಬುದ್ಧಿ ರೈತಲ್ಲ ನಿನಗೆ ಬರೀ ಮಾಡ್ಕೋತ ಕುಂದಿರ್ತಿಯಲ್ಲ, ಹೋಗು ಕೆಲಸ ಮಾಡೋಗು, ಬರೀ ಮಾಡ್ಕೋತ ಕುಂದಿರ್ತಿಯಲ್ಲ ಅಂತ ತಿಳ್ಕೊಂಡು ಅವರ ತಂದೆ ಏನು ಮಾಡ್ತಾನಂದ್ರೆ, ಅವನ ಕೈಯಲ್ಲಿರ್ತಕ್ಕಂಥ ಲಿಂಗದ ಸ್ವರೂಪದಲ್ಲಿರ್ತಕ್ಕಂಥ ಹಿಕ್ಕಿಯನ್ನು ತಗೊಂಡು ಒಗೆದು ಬಿಡ್ತಾನಂತ. ಅವ ಗೊಳ್ಳಾಳೇಶಿಗೆ ಸಿಟ್ಟು ಬರ್ತದೆ, ನನ್ನ ಲಿಂಗವನ್ನು ಹೋಗಿ ತಗೊಂಡು ಒಗಿತ್ಯಾ ಅಂತ ತಿಳ್ಕೊಂಡು ಆ ಗೊಳ್ಳಾಳೇಶ ಏನು ಮಾಡ್ತಾನಂತಂದ್ರೆ, ತನ್ನ ಕೈಯಲ್ಲಿರ್ತಕ್ಕಂಥ ಕೊಡ್ಲಿಯನ್ನೇ ತಗೊಂಡು ತನ್ನ ತಂದೆಯ ರುಂಡವನ್ನೇ ಆರಿಸ್ತಾನಂತ. ಎದಕ್ಕೆ? ಎದರ ಸಲುವಾಗಿ?
ಲಿಂಗದ ಸಲುವಾಗಿ. ಅವಾಗ ಈ ಇಕ್ಕಿ ತಗೊಂಡು ಅವ್ರ ಅಪ್ಪ ಏನು ಒಗೆದಿರ್ತಾನಲ್ಲ, ಆ ಇಕ್ಕಿ ಒಳಗೆ ಯಾರು ಪ್ರತ್ಯಕ್ಷ ಆಗ್ತಾರಂದ್ರೆ ಅವನ ಭಕ್ತಿಗೆ, ಕುರುಬ ಗೊಳ್ಳಾಳೇಶನ ಒಂದು ಮುಗ್ಧ ಭಕ್ತಿಗೆ ಯಾರು ಪ್ರತ್ಯಕ್ಷ ಆಗ್ತಾರಂದ್ರೆ ಸಾಕ್ಷಾತ್ ಶ್ರೀಶೈಲದ ಮಲ್ಲಯ್ಯ ಆ ಇಕ್ಕಿ ಒಳಗೆ ಪ್ರತ್ಯಕ್ಷ ಆಗ್ತಾನ. ಅವನ ಭಕ್ತಿಗೆ, ಮುಗ್ಧ ಭಕ್ತಿಗೆ ಒಲದ. ಮತ್ತವರ ತಂದೆ ರೋಂಡ ಜೋಡಣೆ ಮಾಡಿದ. ನಾವೆಲ್ಲ ಇತಿಹಾಸದೊಳಗೆ ಈ ಚರಿತ್ರೆಯನ್ನು ನಾವು ಕುರುಬ ಗೊಳ್ಳಾಳೇಶನ ಇತಿಹಾಸದೊಳಗೆ ಕೇಳ್ತೇವೆ. ನೋಡ್ರಿ, ಲಿಂಗಕ್ಕೆ ಎಂತ ಬರೀ ಇಕ್ಕಿ ಅಂತ ತಿಳ್ಕೊಂಡು ಪೂಜೆ ಮಾಡಿದ. ಸಾಕ್ಷಾತ್ ಮಲ್ಲಯ್ಯನ ಅವ್ರಿಗೆ ಪ್ರತ್ಯಕ್ಷ. ನಾವು ಲಿಂಗ ಕೊಡ್ತೇವತ್ತಂದ್ರೆ ಯಾರೂ ಬರಂಗಿಲ್ಲ. ಅವ ಲಿಂಗ ಬೇಕು ಲಿಂಗ ಬೇಕು ಅಂತ ತಿಳ್ಕೊಂಡು ಬೆನ್ನತ್ತಿ ಲಿಂಗ ತಗೊಂಡ. ಯಾರೋ ಜಂಗಮ ಮೂರ್ತಿ ಇಕ್ಕಿ ಕೊಟ್ಟಿದ್ದು ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡಿದ. ನಾವು ನಿಜವಾದ ಲಿಂಗ ಕೊಡ್ತೀವ್ರಿ, ಲಿಂಗ ಕಟ್ಕೋರಿ ಅಂತ ತಿಳ್ಕೊಂಡು ಗಂಟೆಗಟ್ಲೆ ಗಂಟ್ಲು ಹರ್ಕೊಂಡು ಭಾಷಣ ಮಾಡಿದ್ರು ಯಾರು ಲಿಂಗ ತೊಗೊಳಂಗಿಲ್ಲ. ಲಿಂಗದೊಳಗೆ ನೀವೆಲ್ಲ ಅರ್ಥ ಮಾಡ್ಕೋರಿ, ಅದ್ಭುತವಾದ ಶಕ್ತಿ ಅದ. ಆ ಲಿಂಗ ಏನು ಮಾಡ್ತದಂದ್ರೆ, ನೀವು ದಿನ ಲಿಂಗ ಪೂಜೆ ಮಾಡ್ಕೋತ 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 ಹೋದ್ರಿ ಅಂದ್ರೆ ನಿಮ್ಮಲ್ಲಿ ಎಂಥ ಶಕ್ತಿ ಬರ್ತದಂದ್ರೆ, ನಿಮ್ಮ ಮನೆ ಒಳಗೆ ಅದು ಆಗಲ್ಲ ಇದು ಆಗಲ್ಲ ಅಂತ ತಿಳ್ಕೊಂಡು ಏನು ಇರ್ತಾವಲ್ಲ, ನೀವು ಲಿಂಗ ಪೂಜೆ ಮಾಡ್ಕೋತ ಹೊಂಟ್ರೆ ನಿಮ್ಮ ಮನೆ ಒಳಗೆ ಸುಖ ಶಾಂತಿ ನೆಮ್ಮದಿ, ನೀವು ಅಂದ್ಕೊಂಡಿದ್ದ ಎಲ್ಲ ಕೆಲಸಗಳು ಸಹಿತ ಈಡೇರಿಸುವಂಥ ಶಕ್ತಿ ಅದರೊಳಗಿರ್ತದಂದ್ರೆ ಅದು ಲಿಂಗದೊಳಗಿರ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಎಲ್ಲರಿಗೆ ತಲೆ ಕೆಟ್ಟದನ್ನು ಲಿಂಗ ಪೂಜೆ ಮಾಡ್ಕೊಳಕ್ಕೆ. ಎಷ್ಟು ಮಂದಿ ಮಹಾತ್ಮರು, ಅತನಿ ಮುರುಗೇಂದ್ರ ಶಿವಯೋಗಿಗಳು, ಹಾನಗಲ್ಲ ಕುಮಾರ ಶಿವಯೋಗಿಗಳು, ಎಲ್ಲ ಶಿವಶರಣರು, ಅಣ್ಣ ಬಸವಣ್ಣ ಹಿಡ್ಕೊಂಡು ಎಲ್ಲರೂ ಲಿಂಗ ಪೂಜೆ ಮಾಡಿದ್ರಲ್ಲ, ಅವ್ರಿಗೇನರ ತಲೆ ಏನು ಸುದ್ದಿದ್ದಿಲ್ಲ. ಯಾಕೆ ಲಿಂಗ ಪೂಜೆ ಮಾಡ್ತಾರೆ? ನಾವು ಯಾಕೆ ಮಾಡಲ್ಲಾಗೆ ಇವತ್ತು? ಅವ್ರವ್ರ ಧರ್ಮದವರು ಅವ್ರವ್ರ ಧರ್ಮದ ಪಾಲನೆ ಮಾಡಕತ್ತಾರೆ. ಇಸ್ಲಾಂ ಧರ್ಮದವರು ಇವತ್ತು ನನಗೆ ಭಾಳ ಖುಷಿ ಆಯ್ತು. ಪಾದಯಾತ್ರೆಗೆ ಹೋದಾಗ, ನಿನ್ನೆನೂ ಪಾದಯಾತ್ರೆ ಅಡ್ಡಾಡುವಾಗ ಇಸ್ಲಾಂ ಧರ್ಮದವರು ಅವ್ರ ಮನೆಗೆ ನಮ್ಮನ್ನ ಪಾದ ಹಾಕಿಸಿ ಅವರು ನಮಸ್ಕಾರ ಮಾಡಿ ಅವರು ಗುರುದಕ್ಷಿಣೆ ಕೊಟ್ರಲ್ಲ, ಇದೇ ನಿಜವಾದ ಭಾವೈಕ್ಯತೆ. ನೋಡಿ ಎಷ್ಟು ಚಂದ ನೀವೆಲ್ಲ ಭಾವೈಕ್ಯತೆಯಿಂದ ಈ ಊರೊಳಗೆ ನೀವೆಲ್ಲರೂ ಸಹಿತ ಬದುಕ್ತಾ ಇದ್ದೀರ. ಅವ್ರ ಇಸ್ಲಾಂ ಧರ್ಮದವ್ರು ದಿನ ನಮಾಜ್ ಮಾಡ್ತಾರೆ, ಅವರು ತಪ್ಸಂಗಿಲ್ಲ. ಕ್ರೈಸ್ತ ಧರ್ಮದವರು ದಿನ ಅವ್ರ ಚರ್ಚ್ಗೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಒಂದು ದಿನನೂ ಅವರು ಪ್ರಾರ್ಥನೆ ಮಾಡೋದು ಬಿಡಂಗಿಲ್ಲ. ಅವ್ರ ದೇವರನ್ನು ಅವರು ಸ್ಮರಣೆ ಮಾಡ್ತಾರೆ. ಆದರೆ ನಾವು ನಮ್ಮ ಧರ್ಮದವರು ನಾವೇನು ಮಾಡಾಕತ್ತೆ? ಒಬ್ಬರ ಲಿಂಗ ಪೂಜೆ ಮಾಡ್ತೀರ. ಮತ್ತು ಬರೀ ಗಣಮಕ್ಕಳ ಲಿಂಗ ಪೂಜೆ ಮಾಡ್ಬೇಕಂತೇನಿಲ್ಲ. ಹೆಣ್ಮಕ್ಕಳು ಏಮ್ ರೆಡ್ಡಿ ಮಲ್ಲಮ್ಮೇನ ಯಾರು? ಅಕ್ಕ ಮಹಾದೇವಿ ಯಾರು? ಅಕ್ಕ ಮಹಾದೇವಿ ಹೇಳ್ತಾಳ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಸೆರಗ ಬಿಡು ಮರಳೆ, ಚನ್ನ ಮಲ್ಲಿಕಾರ್ಜುನ ಒಲಿಯನು ಎಂಬ ಚಿಂತೆ ಅಂತ ಅಕ್ಕ ಮಹಾದೇವಿ ಹೇಳಿದ್ಲು. ಎಲ್ಲರಿಗೆ ಒಂದೊಂದು ಚಿಂತೆ ಇರ್ತಾವೆ. ಆದ್ರೆ ಅಕ್ಕ ಮಹಾದೇವಿ ನನಗೆ ಯಾವ ಚಿಂತೆ ಐತೆ ಅಂತಂದ್ರೆ, ಚನ್ನ ಮಲ್ಲಿಕಾರ್ಜುನ ನನಗೆ ಒಲಿತಾನೋ ಒಲಿಯುವುದಿಲ್ಲ ಅನ್ನುವಂಥ ಚಿಂತೆ ಅದು ನನ್ನಲ್ಲಿ ಐತೆ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಹೇಳಿದ್ಲು. ನಮಗೆ ಯಾವ ಚಿಂತೆ ಅದಾವು? ಕನಸು ಬತ್ತಂದ್ರೆ ಏನು ಬೀಳ್ತಾವ ನಮಗೆ? ಬರೀ ಕನಸು. ಆ ಪ್ಲಾಟ್ ತೊಗೋಬೇಕು, ಅಟ್ಟ ಎಕರೆ ಆಸ್ತಿ ಹಿಡಿಬೇಕು, ಯಾವಾಗ ಬಂಗಾರ ರೇಟ್ ಕಡಿಮೆ ಆಕ್ಕದ, ಯಾವಾಗ ಬಂಗಾರ ತೊಗೊಳ್ಳೋಣ, ಯಾವಾಗ ನನ್ನ ಮಗಳಿಗೆ ಲಗ್ನ ಮಾಡೋಣ. ಬರೀ ನಮ್ಮ ಸಂಸಾರದ ಚಿಂತೆನೇ ಇರುತ್ತಾವೆ. ದೇವ್ರ ಚಿಂತೆ ಮಾಡೋದು ಯಾವಾಗ? ನಾವು ನಮ್ಮ ಚಿಂತೆ ದೇವ್ರು ಮಾಡಿ ಎಲ್ಲ ಕೊಟ್ಟಾನಿಲ್ಲ ಭಗವಂತ. ಇಲ್ಲಿ ಪ್ರವಚನ ಮಾಡೋದು ವಜ್ಜೈತಿ ನಾವು ಈ ಊರೊಳಗೆ. ಎಲ್ಲ ಊರಾಗ ಮಾಡೋದು ಬೇರೆ,
ಇಲ್ಲಿ ಯಾರ ಪ್ರವಚನ ಮಾಡಿ ಗೆದ್ರ ಅಂದ್ರೆ ಇಡೀ ಜಮಖಂಡಿ ತಾಲೂಕ ಗೆದ್ದಂಗೆ ಇಲ್ಲಿ. ಯಾಕಂದ್ರೆ ಅಟ್ಟು ನೋಡಿ ಚಪ್ಪಾಳೆ ತೊಟ್ಕೋತಿರು. ನಿಮ್ಮ ಬಗ್ಗೆ ಹೇಳ್ಬೇಕು, ನಿಮ್ಗೆ ಹವಾ ಹಾಕ್ಬೇಕು ಅಂದ್ರೆ ಚಪ್ಪಾಳೆ ತಟ್ಟೋರು, ಇಲ್ಲ ಅಂದ್ರೆ ತಟ್ಟೋರ ನೀವು ಅಲ್ರಿ. ಎಷ್ಟು ಚಂದ ಈ ಜಗತ್ತ ಸೃಷ್ಟಿ ಮಾಡ್ಯಾನಲ್ಲ. ನವಗ್ರಹಗಳು ಸಹಿತ ತಿರ್ಗಾಕತ್ತಾವ, ಆಧಾರ ಇಲ್ಲ. ಅಂತರ್ಮ್ಯಾಗ ಎಲ್ಲ ಗ್ರಹಗಳು ತಿರ್ಗಾಕತ್ತಾವ. ಅದನ್ನ ಹಿಡ್ಕೊಂಡು ನಿಂತವ್ರು ಯಾರು? ಈ ಭೂಮಿ ಗ್ರಹ ಐತಲ್ಲ, ಇದನ್ನ ಹಿಡ್ಕೊಂಡು ನಿಂತವ್ರು ಯಾರು? ಅಂತರ್ಮ್ಯಾಲೆ ತಿರ್ಗಾಕತ್ತದಿಲ್ಲ. ಹಿಂಗೋದ್ರು ನಾವು ತಳಗೆ ಬೀಳಂಗಿಲ್ಲ, ಗುರುತ್ವಾಕರ್ಷಣೆ ನಮ್ಮ ನಡೀತೈತೆ. ಹಿಂಗೆ ತಳಗೆ ಹೋದ್ರು ಮ್ಯಾಗ ಹೋದ್ರು ಗ್ರಹ ಎಷ್ಟು ರೌಂಡ್ ಹೊಡೆದ್ರು ನಾವು ಒಟ್ಟ ಬೀಳಾರಂಗೆ ಗುರುತ್ವಾಕರ್ಷಣೆ ನಮ್ಮ ಹಿಡ್ದದಲ್ಲ. ಯಾರು ಹಿಡ್ದಾರ ನಮ್ಮನ್ನ? ಬೇರೆ ಚಂದ್ರಗ್ರಹಕ್ಕೆ ಹೋರಿ, ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲ, ಅಲ್ಲಿ ಅಂತರ್ಮ್ಯಾಗ ತೇಲಾಡ್ತೇವೆ ನಾವು. ಆದ್ರೆ ನಮ್ಮ ಗುರುತ್ವಾಕರ್ಷಣೆ ಎಷ್ಟು ಚಂದ ಭಗವಂತ ನಮಗಿರಾಕ ಕೊಟ್ಟಾನ. ಆಕಾಶ ಮ್ಯಾಲೆ ಎಷ್ಟು ಚಂದ ಆಕಾಶ ಅದ, ಅದು ಒಟ್ಟ ತಳಗ್ ಬೀಳಾರ್ದಂಗೆ ಅದನ್ನ ಅಂತರ್ ಮೇಲೆ ಹಿಡ್ಕೊಂಡು ನಿಂತವ್ರು ಯಾರು? ಸಮುದ್ರ ನೀರು ಉಪ್ಪದ, 95% ಈ ಭೂಮಿ ಒಳಗೆ ಎಲ್ಲ ನೀರು ಹೆಂಗದ? ಉಪ್ಪು ಅದ. ಆ ಉಪ್ಪು ನೀರನ್ನು ಬ್ಯಾಸ್ಗಿ ಒಳಗೆ ಆವಿಯನ್ನಾಗಿ ಮಾಡಿ ಮೇಲೆ ಮೋಡವನ್ನಾಗಿ ಮಾಡಿ ಉಪ್ಪು ನೀರನ್ನು ಈ ಭೂಮಿಗೆ ಮತ್ತೆ ಮಳೆ ರೂಪವಾಗಿ ಸಿಹಿ ನೀರು ಕೊಟ್ಟು ಕಳಿಸ್ತಾನಲ್ಲ, ಅದನ್ನು ಮಾಡಾಕತ್ತವ್ರು ಯಾರು? ನೋಡ್ರಿ, ಫಿಲ್ಟ್ರ್ ಎಷ್ಟು ಅದ್ಭುತದಲ್ಲ ಭಗವಂತಂದ. ನಮ್ಮ ಫಿಲ್ಟ್ರ್ ಡಬ್ಬಿ ಮನ್ಯಾಗ ಒಂದಲ್ಲ ಒಂದು ದಿನ ಕೆಟ್ಟು ಹೋಗ್ತಾವ. ಆದ್ರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಫಿಲ್ಟ್ರ್ ಒಂದು ದಿನಾರ ಕೆಟ್ಟದ? ಯಾವಾಗ ಈ ಭೂಮಿ ಸೃಷ್ಟಿಯಾಗ್ಯದ ಅವಾಗನಿಂದನೂ ಉಪ್ಪು ನೀರು ಹೋಗಿ ಮತ್ತೆ ಭೂಮಿಗೆ ಸಿಹಿ ನೀರಾಗಿ ಭಗವಂತ ಕೊಡಾಕತ್ತಾನಲ್ಲ. ಎಂಥ ಅದ್ಭುತ ಸೃಷ್ಟಿ ಭಗವಂತಂದ, ಹೌದಿಲ್ಲ? ನಾವು ಒಂದ ಹೊಲದೊಳಗೆ ಏನು ಮಾಡ್ತೇವೆ? ಮೆಣಸಿನ್ಕಾಯಿನೂ ಬಿತ್ತುತ್ತೇವೆ, ಒಂದ ಹೊಲದೊಳಗೆ ಕಬ್ಬನೂ ಬಿತ್ತುತ್ತೇವೆ. ಆ ಮೆಣಸಿನ್ಕಾಯಿ ಬಿತ್ತದೊಳಗೆ ಆ ಮೆಣಸಿನ್ಕಾಯಿ ಒಳಗೆ ಖಾರ ಇಟ್ಟವ್ರು ಯಾರು? ನಾವು ಹೋಗೇನ್ರ ಇಟ್ಟೇವೇನು ಖಾರ ಇಟ್ಟವ್ರು ಯಾರು? ಭಗವಂತನ ಶಕ್ತಿ. ಅದ ಹೊಲದೊಳಗೆ ಕಬ್ಬು ಬಿತ್ತದಾಗ ಕಬ್ಬಿನೊಳಗೆ ಸಿಹಿ ಇಟ್ಟನಲ್ಲ, ಆ ಸಿಹಿ ಇಟ್ಟವ್ರು ಯಾರು? ನಾವೇನ್ರ ಹೋಗಿ ಸಕ್ರೆ ತುರ್ಕೇವೇನು ಅಡ್ವಾನ್ಸು? ಭಗವಂತ ಎಂಥ ಅದ್ಭುತ ಭಗವಂತನ ಲೀಲಾ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ಒಂದು ಕ್ಷಣ. ನಾವು ಇನ್ನೊಂದು ಹೊಲದೊಳಗೆ ಶೇಂಗಾ ಬಿತ್ತರಿಲ್ಲ? ಹೆಂಗೆ ಬಿತ್ತೀರಿ ಶೇಂಗಾ? ರೈತರು ಅದಿರಿಲ್ಲ, ಎಲ್ಲರೂ ರೈತರು ಅದಿರಿಲ್ಲ. ಹೆಂಗೆ ಬಿತ್ತೇವ್ರಿ ಶೇಂಗಾ? ನಾವು ಸೊಟ್ಟಿ ತೆಗೆದು ಕಾಳು ಬಿತ್ತೇವಿಲ್ಲ? ನೋಡ್ರಿ, ನಾವು ಬಿತ್ತುವಾಗ ಭೂಮಿ ಒಳಗೆ ಬಿತ್ತುವಾಗ ಸೊಟ್ಟಿ ತೆಗೆದು ಕಾಳು ಬಿತ್ತುತ್ತೇವೆ. ಒಳ್ಳೆಯದು ಭೂಗರ್ಭದಿಂದ ಮತ್ತೆ ಮರಳಿ ಹೊರಗೆ ಬರುವಾಗ ಅದು ಹೆಂಗೆ ಬರ್ತದ? ಸೊಟ್ಟಿ ಹಾಕೊಂಡು ಬರ್ತದಲ್ಲ. ಮತ್ತು ಆ ಸೊಟ್ಟಿ ಇಟ್ಟು ಕಳಿಸ್ದವ್ರು ಯಾರು? ನಾವೇನ್ರಿ ಇಡ್ತೇವ? ನೋಡ್ರಿ, ಭಗವಂತನ ಶಕ್ತಿ ಇಲ್ಲಾರ್ದೆ ಏನು ನಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ಟು ಅದ್ಭುತ ನಮ್ಮನ್ನ ಎಷ್ಟು ಚಂದ ನಿರ್ಮಾಣ ಮಾಡ್ಯಾನ. ಈ ಜಗತ್ತು ಗಾಳಿ ಬೀಸಾಕತ್ತದ, ನೀರು ಹರಿಯಾಕತ್ತಾವು, ಮಳೆಗಾಲದಾಗ ಮಳೆ ಬರ್ತದ, ಬೇಸಿಗೆಯಾಗ ಬಿಸಿಲು ಬರ್ತದ, ಚಳಿಗಾಲದಾಗ ಚಳಿ ಹಿಡಿತದ. ಎಷ್ಟು ಅದ್ಭುತ, ಒಂದೊಂದು ಎಷ್ಟು ಅದ್ಭುತ ಈ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿ ನಮಗೋಸ್ಕರ ಕಳಿಸ್ಯಾನಿಲ್ಲ. ನಮ್ಮ ಚಿಂತೆ ಮಾಡಿ ಕಳಿಸ್ಯಾನಿಲ್ಲ ಅವ ಭಗವಂತ. ನಾವೇನು ಮಾಡಕತ್ತೀವಿ? ಒಬ್ಬೊಬ್ಬರು ಮಾತಾಡ್ತಿರ್ತಾರೆ ದೇವರ ಇಲ್ಲ. 95% ಮಂದಿ ದೇವ್ರ ಅದಾನ ಅಂತಾರೆ. 5% ಮಂದಿ ಏನಂತಾರೆ ದೇವ್ರ ಇಲ್ಲ. ಒಬ್ಬ ಎಷ್ಟು ದೇವ್ರ ನಂಬತ್ತಿದ್ದಿಲ್ಲ ಅಂತಂದ್ರೆ ನಾಸ್ತಿಕ ಎರಡು ವಿಧ ಭಕ್ತರು. ನಾಸ್ತಿಕರು ಏನು ಮಾಡ್ತಾರೆ ಅಂದ್ರೆ ಒಟ್ಟು ದೇವ್ರನ್ನ ನಂಬಂಗಿಲ್ಲ ಅವರು. ಆಸ್ತಿಕರು ಏನು ಮಾಡ್ತಾರೆ? ದೇವ್ರ ಅದಾನ ಅಂತ ನಂಬ್ತಾರೆ, ನಮ್ಮಂಥವ್ರು ನಿಮ್ಮಂಥವ್ರು. ಅವ ಏನು ಮಾಡಿದ ಅಂತಂದ್ರೆ ಒಟ್ಟು ದೇವ್ರು ನಂಬ್ತಿದ್ದಿಲ್ಲ. ಅವ್ರ ಮಗನಿಗೆ ಹೆಸರು ಏನು ಇಟ್ಟನಂತಂದು ನಾವೇನು ಮಕ್ಕಳಿಗೆ ಏನು ಹೆಸರು ಇಡ್ತೇವೆ? ಕಲ್ಲಪ್ಪ, ಯಲ್ಲಪ್ಪ, ಮಲ್ಲಪ್ಪ, ಶಿವಲಿಂಗಪ್ಪ.
ಇವು ಹೆಸರು ಇಡುತ್ತೆ. ಅವ್ರ ಮಗಗೆ ಅವ ಏನು ಇಟ್ಟನಂದ್ರೆ ಇವ ನಾಸ್ತಿಕ್ ದೇವ್ರು ನಂಬಲಾರ್ದವ ಅವ್ರ ಮಗಗೆ ಏನು ಹೆಸರಿಟ್ಟನಂತ ದೇವ್ರಿಲ್ಲಪ್ಪ ಅಂತ ಹೆಸರಿಟ್ಟನಂತ. ಅವು ಅಟ್ಟ ದೇವರನ್ನು ನಂಬುತ್ತಿದ್ದಿಲ್ಲ ಅವ. ದೇವ್ರಿಲ್ಲಪ್ಪ ಅವನ ಹೆಸರು ಕರಿವಾಗ ಏ ದೇವ್ರಿಲ್ಲಪ್ಪ ಎಲ್ಲಿದಿ ಬಾ. ಅವ ಮುಂದೆ ಬರ್ಬರ್ತ ದೊಡ್ಡವಾದ ಸಾಲಿಗೆ ಸೇರಿಸಿದ್ರ ಅವನ. ಸಾಲಿಗೆ ಸೇರ್ಸಾಗ ಟೀಚರ್ ಹಾಜರಿ ತೊಗೊಳಕತ್ರ. ಎಲ್ಲಪ್ಪ ಅದೀನಿ ಸರ್, ಮಲ್ಲಪ್ಪ ಅದೀನಿ ಸರ್, ಗಂಗಪ್ಪ ಅದೀನಿ ಸರ್, ಮಲ್ಲಪ್ಪ ಅದೀನಿ ಸರ್, ಎಲ್ಲ ಅದೀನಿ ಸರ್. ಲಾಸ್ಟ್ ಇವನ ಹೆಸರು ದೇವ್ರಿಲ್ಲಪ್ಪ. ಅವ ಏನು ಅನ್ಬೇಕ ಅದೀನಿ ಸರ್. ಸಾಲಿ ಮಾಸ್ತರ ದೇವ್ರಿಲ್ಲ ಅನ್ನಕತ್ತಾನ, ಆದ್ರೆ ಹೆಸರು ಇಟ್ಕೊಂಡವ ಏನು ಅನ್ನಕ್ತಾನ ಅದೀನಿ ಸರ್. ಅದಕ್ಕೆ ದೇವ್ರಿಲ್ಲಾರ್ದ ಈ ಜಗತ್ತಿನೊಳಗೆ ಏನು ಸಾಧ್ಯ ಇಲ್ಲ ಅಂತಕ್ಕ. ಒಬ್ಬೊಬ್ಬರು ಅಂತಾರೆ ದೇವ್ರು ತೋರಿಸು, ದೇವ್ರು ಎಲ್ಲಿದಾನ, ದೇವ್ರನ್ನ ತೋರಿಸು ಅಂತ ವಾದ ಮಾಡ್ತಿರ್ತಾರೆ. ಒಬ್ಬ ಹಿಂಗೆ ದೇವ್ರಿಲ್ಲ ಅಂತ ಮಾತಾಡಕತ್ತೆ. ಮುಂದೆ ಕೂತು ಒಬ್ಬ ಹುಡುಗಿಳಿ ನಿನ್ನ ತಲೆಯಾಗ ಬುದ್ಧಿನ ಇಲ್ಲ ಅಂದ ಅವ. ಅವಾಗ ಅವ ಅಂದ ಮಾತಾಡವ, ನನ್ನ ತಲೆಯಾಗ ಯಾಕೆ ಬುದ್ಧಿ ಇಲ್ಲ, ನನ್ನ ತಲೆಯಾಗ ಬುದ್ಧಿ ಐತಿ. ಅವ ಹುಡುಗಂದ ನಿನ್ನ ತಲೆಯಾಗ ಬುದ್ಧಿ ಇದ್ರೆ ಹೊರಗೆ ತೋರಿಸೋದನ ಅಂದಾಗ ಇವ ಮಾತಾಡವ ಅಂದಂತ. ಅದು ಹೊರಗೆ ತೋರ್ಸಕ್ಕೆ ಬರಂಗಿಲ್ಲ ಬುದ್ಧಿ, ಅದು ಒಳಗಿರ್ತದ ಅಂತ ಮಾತಾಡವ ಹೇಳಿದ್ನಂತ. ಅವಾಗ ಹುಡುಗ ಭಾಳ ಕಿಮ್ಮತ್ತಿನ ಮಾತು ಹೇಳಿದ್ನಂತ. ನಿನಗೆ ಹೆಂಗ ತಲೆಯಾಗಿರೋ ಬುದ್ಧಿ ಹೊರಗೆ ತೆಗೆದು ಹೆಂಗೆ ತೋರ್ಸಕ್ಕೆ ಬರಲ್ಲಲ್ಲ, ಶ್ರೀಶೈಲ ಮಲ್ಲಯ್ಯ ಅವನು ಹೊರಗೆ ತೋರ್ಸಕ್ಕೆ ಬರಂಗಿಲ್ಲ. ಅದು ಶ್ರೀಶೈಲ ಮಲ್ಲಯ್ಯ ಅಲ್ಲೇ ಕುಂತಲ್ಲೇ ಕೂತ ನಮಗೆಲ್ಲ ಆಶೀರ್ವಾದ ಮಾಡ್ತಿರ್ತಾನ. ಒಳಗೆ ಕುಂತ ಕೆಲಸ ಮಾಡ್ತಿರ್ತಾನವ, ಹೊರಗೆ ನಮಗೂ ತೋರ್ಸಕ್ಕೆ ಬರಂಗಿಲ್ಲ ಅಂದ ಹುಡುಗ. ಅದಕ್ಕೆ ಭಗವಂತ ಹೊರಗೆ ಕಾಣಂಗಿಲ್ಲ. ಆದ್ರೆ ಅವ ಇಲ್ಲಾರ್ದೆ ಈ ಜಗತ್ತೇನು ನಡೆಯೋಕ್ಕೆ ಸಾಧ್ಯ ಇಲ್ಲ. ದೇವನ ಮನೆ ಇದು, ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ನಾವ್ಯಾರವ? ಈ ಭಗವಂತ ಇಟ್ಟು ಚಂದ ಸೃಷ್ಟಿ ಮಾಡಿ ಕೊಟ್ಟಾನ. ಇದು ಯಾರ ಮನೆ ಅಂತಂದ್ರೆ ದೇವ್ರ ಮನೆ ಇದು. ನಾವು ದೊಡ್ಡ ಮನೆ ಕಟ್ಟಿ ಸೈಡ್ 30-40 ಸೈಟ್ ತೊಗೊಂಡು ದೊಡ್ಡ ಆಸ್ತಿ ಹಿಡಿದು ನಮ್ಮ ಮನೆ ಅಂತ ನಾವೆಲ್ಲ ಬಡ್ದಾಡಕತ್ತೇವಿ ಕರೆ. ಆದ್ರೆ ಇದು ನಮ್ಮ ಮನೆ ಅಲ್ಲಿದ. ಯಾರ ಮನೆ ಇದು? ಭಗವಂತನ ಮನೆ. ಇವತ್ತು ನಿನ್ನ ಹೆಸರು ಮ್ಯಾಗ ಉತ್ತಾರಿ ಒಳಗೆ ಇವತ್ತು ನಿನ್ನ ಹೆಸರು ಮ್ಯಾಗ ಅದ. ನೀ ಸತ್ಯ ಅಂದ್ರೆ ನಿನ್ನ ಮಗನ ಹೆಸರು ಮ್ಯಾಗ ಬರ್ತದೆ, ಅವ ಸತ್ನಂದ್ರೆ ಅವ್ರ ಮಗನ ಹೆಸರು ಮ್ಯಾಲೆ ಬರ್ತದೆ. ಆದ್ರೆ ನಮ್ಮ ಹೆಸರುಗಳು ಚೇಂಜ್ ಆಗ್ತಾವ. ಆದರೆ ಈ ಭೂಮಿ ಒಳಗೆ ಶಾಶ್ವತವಾಗಿ ಹೆಸರಿರುವಂಥದ್ದು ಯಾವುದತ್ತಂದ್ರೆ ಅದು ದೇವ್ರ ಹೆಸರು ಮೇಲೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ನಂಬ್ತಿರಿಲ್ಲ ಇದನ್ನು? ನಂಬಲೇಬೇಕು. ಸತ್ಯನ ಐತೆ ಅದು. ಇದು ನಮ್ಮ ಮನೆಯಲ್ಲಿ ಇದು. ಇಲ್ಲೆಲ್ಲ ಬಿಟ್ಟು ಹೋಗೋದದು ನಾವು. ಖಾಲಿ ಆತ್ಮೆ ಆಯತೆ, ಖಾಲಿ ಆತ್ಮೆ. ಬರುವಾಗ ಖಾಲಿ ಕೈಲೇ ಬಂದೆ, ಹೋಗುವಾಗ ಖಾಲಿ ಕೈಲಿನೇ ಹೋಗ್ತೇವೆ. ನೀ ದೊಡ್ಡ ಕೋಟ್ಯಾಧೀಶ ದೊಡ್ಡವದಿ, ಯಾರು ನಿನ್ನ ಕೈ ಬ್ಯಾಗ ಕೊಳ್ಳಾಗ ಬಂಗಾರ ಇಟ್ಟು ಕಳ್ಸಂಗಿಲ್ಲ. ಯಾರು ಇಟ್ಟು ಕಳಿಸ್ತೀರನ? ಮತ್ತವ ಬಳಸಿದ ಹಾಸಿಗೆ ಒಗಿತೀರಿ ಒಳಗೋಗಿ, ಅವ ಬಳಸಿದ ತಾಟ ಚರ್ಗಿ ಎಲ್ಲ ಒಗಿತೀರಿ. ಮೈಲಿಗೆ ಅಕ್ಕವಂತ ತಿಳ್ಕೊಂಡು ಅವ ಗಳಿಸಿದ ಬಂಗಾರ ರೊಕ್ಕ ಏನರ ಮೈಲಿಗೆ ಅಕ್ಕವಂತ ಯಾರು ಒಗದವ್ರು ಅದಿರೇನು? ಇಲ್ಲಿ ಒಗಿಬೇಕು. ಅವ ಬಳಸಿದಿರ್ತಾವಲ್ಲ ಅವು. ನಮಗೆ ಯಾವ್ದು ಬೇಕು ಅದು ಮೈಲಿಗೆ ಆಗಲ್ಲ, ನಮಗೆ ಯಾವ್ದು ಬೇಡ ಒಟ್ಟ ಮೈಲಿಗೆ ಹಾಕ್ಕವು. ಅವು ಯೂಸ್ ಆಗಲ್ಲಲ್ಲ. ಅವ ಬಳಸಿದ ಬಟ್ ನಮಗೆ ಬರಂಗಿಲ್ಲ. ಕಿಮ್ಮತ್ತಿಲ್ಲ ಅವಕ್ಕೆ. ಯಾವ್ದು ಕಿಮ್ಮತ್ತಿರ್ತದೆ ಅದು ಒಟ್ಟ ನಶ್ವರ. ಎಲ್ಲ ನಾವು ಜೀವನದ ಸತ್ಯ ಅರ್ಥ ಮಾಡ್ಕೊತ ಹೊಂಟೇವಂದ್ರೆ ಈ ಜಗತ್ತೆಲ್ಲ ನಶ್ವರ ಅದ. ಎಷ್ಟು ನಶ್ವರ ಅಂದ್ರೆ ನಾವು ಸತ್ತ ಮೇಲೆ ನಮ್ಮನ್ನ ಕುನ್ಯಾಗ ಇಟ್ಟಿರ್ತಾರೆ. ಲಾಸ್ಟ್ ಒಬ್ಬ ಸ್ವಾಮಿ ಹೇಳ್ತಿರ್ತಾನೆ. ಏನು ಹೇಳ್ತಾನೆ? ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತಾರೆ ಇಲ್ಲಿ. ನಿಮ್ಮ ಊರಾಗ ಅಂತಾರೆ ಇಲ್ಲ ಯಾವ ಅಂತಾರ? ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಯಾಕೆ ಅಂತಿರ್ತಾರಂತಂದ್ರೆ ಅಪ್ಪಿ ತಪ್ಪಿ ಅವ್ನು ಕಿವ್ಯಾಗ ಕೊಳ್ಳಾಗ ಏನರ ಬಂಗಾರ ಬಿಟ್ರೇನು ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತಿರ್ತಾರ. ಇಷ್ಟು ನಶ್ವರ ಅದ. ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ. ಬೇಸರ ಆಗತ್ತದ ಮುಗಿಸ್ಲಿ. ನೀವು ಕಂಕಣವಾಡಿಯವ್ರು ಹೇಳಂತೀರಿ, ತುಂಗಳದವ್ರು ಬೇಕಾಗ್ಯಾರ ನಮಗೆ. ತುಂಗಳದ ಅಂಗಳದೊಳಗೆ ನಾವು ಅದೇ ಇವತ್ತು. ಅವ್ರ ಅಂಗಳದೊಳಗೆ ಅವ್ರ ಮಾತು ಕೇಳ್ಬೇಕು ನಾವು.
ಮುಗಿಸ್ಲಿ ರೀ, ಟೈಮ್ ಭಾಳ ಆಗ್ಯದ. ನೀವು ಹೇಳಂದ್ರೆ ಹೇಳತ್ತೇನೆ. ನೋಡು ಹುಡುಗರು ಹೇಳ್ರಿ ಅನ್ನಕತ್ತಾವ. ಅದಕ್ಕೆವ ನಶ್ವರದ ಎಲ್ಲ ಬಿಟ್ಟು ಹೋಗೋದದ. ಇಲ್ಲಿ ಶಾಶ್ವತವಾಗಿ ಇರೋದು ಯಾವುದಂತಂದ್ರೆ ದೇವನ ಶಕ್ತಿ ಅಷ್ಟೇ. ಅದಕ್ಕೆ ನಾವಿದ್ದಾಗ ಏನು ಮಾಡೋದು, ಭಗವಂತನ ಮನೆಗೆ ನಾವೆಲ್ಲ ಬಂದೇವಲ್ಲ, ಇಲ್ಲೆಲ್ಲ ಬಿಟ್ಟು ಹೋಗೋದದ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನೆ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ. ಭಜನಾ ಪದ ಕೇಳಿರಲಿಲ್ಲ ಇದನ್ನು. ನಾನು ಅವಾಗ ಕೇಳಿರ್ತೀನಿ, ಈಗ ನೆನಪಾಕೋ ನಾನು. ಇಂಥವು ಕೇಳಂಗಿಲ್ಲ ಈಗಿನ ಮಕ್ಕಳು. ಮೊನ್ನೆ ಒಬ್ಬಂಗೆ ಹಾಡ ಅಂದ್ಯಾ, ಯಾವ್ದು ಆಡಿದರೆ ಕಡದರ ಕಡ್ಡಿಲಿ ಅಂತ. ಎಲ್ಲಿ ಕಡಗಿಸ್ಕೊಳವದಾನೋ. ಕಬ್ಬು ಕಡಿ ಹೋಗಂತ ಹೇಳಿದೆ ಅವಂಗ ನಾನು. ನಿನ್ಯಾವ ಕಡೆ ಈಗಿನ ಮಕ್ಕಳ ಬಾಯಾಗ ಈಗ ಬರುತ್ತಾವ. ಅವಾಗಿನ ಯಾರು ಹೆಂಗೆ ಆಡ್ತಿದ್ರಿ, ಹಂಗೆ ಜನಪದ ಆಡಕತ್ರಂದ್ರೆ, ಅವು ಹಂಗೆ ಭಜನಾ ಪದ ಆಡಕತ್ರಂದ್ರೆ ಹಂಗೆ ಮೈ ರೋಮಾಂಚನ ಅನ್ನಿಸ್ಬೇಕು. ಕುಂತು ಕೇಳ್ಬಿಡ್ಬೇಕು, ಅಷ್ಟು ಚಂದ ಆಡ್ತಿದ್ರಿ. ಈಗ ಎಲ್ಲ ಜನಪದ ಆತಂದ್ರೆ ಹೊಲಸು, ಕಿವ್ಯಾಗ ರಗತ್ತ ಬರ್ಬೇಕು. ಅವು ಕೇಳಿದ್ರೆ ಹಂಗೆ ಒಂದೊಂದು ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಮಾಡುವಂಥ ಗೀತೆಗಳು ಇವತ್ತಿನ ದಿನಮಾನದೊಳಗೆ ಬಂದುಬಿಟ್ಟವು. ಅದು ಏನರ ಹೋಗಲ್ಲಕ್ಕ. ಅದಕ್ಕೆ ನಮ್ಮ ಮನೆ ಎಲ್ಲೈತಿ, ಮ್ಯಾಲೈತಿ ನಮ್ಮ ಮನೆ, ಇಲ್ಲೆಲ್ಲ ಸುಮ್ಮನೆ. ನಮ್ಮ ಮನೆ ಇರುವುದು ಮೇಲೆ, ನಾವಿಲ್ಲಿರುವುದು ಸುಮ್ಮನೆ. ಹೋಗಿಬಿಡೋದು. ನಮ್ಮ ಜಂತಿನ ಮನೆ ಐತಿ, ಲಾಸ್ಟ್ ಜಂತಿಲ್ಲಾರ ಮನೆ. ಇವತ್ತು ಜಂತಿನ ಮನೆ ಆಗದೇವಿ. ಲಾಸ್ಟ್ 3/6 ಮನೆ ಒಳಗೆ ಜಂತಿಲ್ಲಾರ ಮನೆಯಾಗ ಮಕ್ಕಳೋದದ ನಶ್ವರವಾಗಿ. ಹೌದಿಲ್ಲ? ಇವತ್ತೆಟ್ಟು ನಾವು 30-40 ಸೈಟ್ ತೊಗೊಂಡ್ರೆ ನಮ್ಮ ಪರ್ಮನೆಂಟ್ ಸೈಟ್ ಎಟ್ಟು 3/6. ಅವ ಶ್ರೀಮಂತ ಆಗಲ್ಯಾಕ, ಅವ ಬಡವ ಆಗಲ್ಯಾಕ, ಎಲ್ಲರದು ಪರ್ಮನೆಂಟ್ ಸೈಟ್. ಇದನ್ನು ನೆನಪಿಟ್ಕೊಳ್ಬೇಕು. ಇವತ್ತು ಭಾಳ ಸೊಕ್ಕಿನಿಂದ ಮೆರಿತಿರ್ತಾರೆ ಒಬ್ಬರು. ನಾ ಇಲ್ಲರಿ ಏನು ನಡೆಯಂಗಿಲ್ಲ, ನನ್ನಿಂದನೇ ಎಲ್ಲ ನಡೀತದ, ನಾ ಇರ್ಲಿಕ್ಕೇನೂ ಇಲ್ಲ, ಎಲ್ಲದಕ್ಕೂ ನಾ ಬೇಕಾ, ನನ್ನಂಥ ಸೌಕರ್ಯ ಯಾರೂ ಇಲ್ಲ, ನಾ ಇಟ್ಟು ಕೋಟ್ಯಾಧೀಶ, ಇಟ್ಟು ಮನೆ ಗಳಿಸೀನಿ, ಇಟ್ಟು ಬಂಗಾರ ಕಳಿಸೀನಿ, ಇಟ್ಟು ದೊಡ್ಡ ಅಧಿಕಾರದೊಳಗದೀನಿ, ಎಲ್ಲ ನನ್ನಂಥ ಚಂದ ಯಾರೂ ಇಲ್ಲ, ಸುಂದರ ಸುರದ್ರೂಪಿ, ಎಲ್ಲ ನಾ ಇಲ್ಲರಿ ಏನೂ ಇಲ್ಲ. ಕಾಲರ್ ಆರಿಸ್ಕೊಂಡು ಅಡ್ಡಾಡ್ತಿರ್ತಾವೆ. ಅವ್ರಿಗೆ ಅಂದ ಉತ್ತರ, ಯಾರು ಭಾಳ ನನ್ನ ಮುಂದೆ ಯಾರು ಅಂತಾರಲ್ಲ, ಅವ್ರಿಗೊಂದು ಉತ್ತರ ಹೇಳ್ಬಿಟ್ರಿ, ಗಪ್ಪ ಆಗಿ ಹೋಗ್ಬಿಡ್ತಾವೆ. ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ 6 ಗಪ್ಪ ಸ್ವಿಚಪ್ ಹಾಕೋ.